ಮೈಕ್ರೋಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರ ಉಪಟಳದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಜಿಲ್ಲೆಯ 200 ಮೈಕ್ರೋಫೈನಾನ್ಸ್ಗಳ ಸಭೆಯನ್ನ ಕರೆದು ಖಡಕ್ ಎಚ್ಚರಿಕೆಯನ್ನ ಕಟ್ಟಿದೆ. ಪೊಲೀಸ್ ಇಲಾಖೆ ಮೀಟರ್ ಬಡ್ಡಿ ದಂಧೆಕೋರರ ಮನೆಯ ಮೇಲೆ ದಾಳಿ ನಡೆಸಿ 37 ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡೆದು ಹಲವರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಉತ್ತರ ಕನ್ನಡ ಜಿಲ್ಲಾಡಳಿತ. ಬಡ್ಡಿ ದಂಧೆಕೋರರಿಗೆ ಜಿಲ್ಲಾಧಿಕಾರಿ ಖಡಕ್ ವಾರ್ನಿಂಗ್. ಒಂದು ವಾರದಲ್ಲಿ ಜಿಲ್ಲೆಯಲ್ಲಿ 7 ಪ್ರಕರಣಗಳು ದಾಖಲು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಲು ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನು ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಪಬ್ಲಿಕ್ ಟಿವಿ ನಿರಂತರ ವರದಿಯ ಬಳಿಕ ರಾಜ್ಯ ಸರ್ಕಾರ ಕಾನೂನು ತರಲಿಕ್ಕೆ ಸಜ್ಜಾಗಿದ್ದು, ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ, ದಾಂಡೇಲಿ, ಮುಂಡಗೋಡು ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರು ಸಾಲಗಾರರಿಗೆ ಉಪಟಳ ನೀಡುತ್ತಾ ಇರುವ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಪ್ರಸಾರದ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಇದೀಗ ಜಿಲ್ಲೆಯ 200ಕ್ಕೂ ಹೆಚ್ಚು ಫೈನಾನ್ಸ್ ಪ್ರತಿನಿಧಿಗಳ ಸಭೆಯನ್ನು ನಡೆಸಿ ಕಿರುಕುಳ ನೀಡಿದರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಡುವುದಾಗಿ ಸೂಚನೆ ಕೊಟ್ಟಿದ್ದಾರೆ. ಸಾಲ ಕೊಡುವ ಸಂದರ್ಭದಲ್ಲಿ ವ್ಯಕ್ತಿಯ ಆದಾಯ ಮೂಲ ಹಾಗೂ ಆತನ ಇನ್ನುಳಿದ ಬೇರೆ ಸಾಲದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿ ಸೂಚಿಸಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯ. ಬಡ್ಡಿ ಸಿಗುತ್ತೆ ಎಂಬ ಆಸೆಯಲ್ಲಿ ಒಬ್ಬ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಬೇಡಿ ಅಂತ ಹೇಳಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಾಲ ವಸೂಲಾತಿ ವೇಳೆ ಗ್ರಾಹಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರ್ದು, ಪದೇ ಪದೇ ಕರೆ ಮಾಡಿ ಒತ್ತಡ ಹೇರಬಾರ್ದು, ಸಂಜೆ 6 ಗಂಟೆಯ ನಂತರ ಸಾಲ ವಸೂಲಾತಿ ಕೆಲಸ ಮಾಡಬಾರ್ದು ಅಂಥೇಳಿ ಸಭೆಯಲ್ಲಿ ಸೇರಿದ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳಿಗೆ ಸೂಚಿಸಲಾಗಿದೆ. ಒಂದು ವೇಳೆ RBI ನಿಯಮವನ್ನು ಮೀರಿ ವಸೂಲಿಗಿಳಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ 7 ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಮುಂಡಗೋಡಿನಲ್ಲಿ ಮೀಟರ್ ದಂಧೆ ಮಾಡ್ತಾ ಇದ್ದ 5 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಳೆದ ಒಂದು ವಾರದಲ್ಲಿ 7 ಪ್ರಕರಣದಲ್ಲಿ 37 ಲಕ್ಷದಷ್ಟು ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಒಂದೇ ಮನೆಯಲ್ಲಿ 250 ಚೆಕ್ ಸಿಕ್ಕಿದ್ದು ಪೊಲೀಸರು ಮೀಟರ್ ಬಡ್ಡಿ ದಂಧೆಕೋರರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ RBI ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ರೆ ಲೆನ್ ಮಾಡಬಹುದು, ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೆಂಗೆ ಲೆನ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು, ಹೆಂಗೆ ರಿಕವರ್ ಮಾಡಬೇಕು, ರಿಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ. ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆ್ಯಂಡ್ ಈ ಥರ ಹರಾಸ್ಮೆಂಟನ್ನು ಸ್ಟಾಪ್ ಮಾಡೋದಕ್ಕೆ ನಮ್ಮ ಸೈಡಿಂದ ಎವ್ರಿ ಆ್ಯಕ್ಷನ್ ಇಸ್ ಬೀಯಿಂಗ್ ಟೇಕನ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಧಿಕೃತ ಮೈಕ್ರೋ ಫೈನಾನ್ಸ್ಗಳಲ್ಲಿ 1.48 ಲಕ್ಷ ಖಾತೆಗಳಿಂದ 1,143 ಕೋಟಿ ಸಾಲ ವಿತರಣೆಯಾಗಿದೆ. ಅವುಗಳ ಪೈಕಿ 9,000ದಷ್ಟು ಖಾತೆಗಳಿಂದ 9.83 ಕೋಟಿಯಷ್ಟು ಸಾಲ ಸರಿಯಾಗಿ ಮರುಪಾವತಿಯಾಗಿಲ್ಲ. ಹೀಗಾಗಿ ಸಾಲ ಮರುಪಾವತಿ ಮಾಡುವುದು ಸಿಬ್ಬಂದಿಗೆ ಸಮಸ್ಯೆಯಾಗಿದೆ. ಸಭೆಯಲ್ಲಿ ಭಾಗಿಯಾದ ಮೈಕ್ರೋ ಕಂಪನಿಯ ಪ್ರತಿನಿಧಿಗಳು ತಮಗಾಗ್ತಾ ಇರುವ ನೋವನ್ನು ಹಂಚಿಕೊಂಡ್ರು. ಕಿರುಕುಳ ಕೊಡ್ತಾ ಇದ್ದೇವೆ ಅಂತೇಳಿ ನಮ್ಮ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಆದರೆ ನಾವು ಕೂಡ ನಿತ್ಯ ಸಾಲಗಾರರಿಂದ ಕಿರುಕುಳವನ್ನು ಅನುಭವಿಸ್ತಿದ್ದೇವೆ ಅಂತೇಳಿ ನೋವನ್ನು ತೋಡ್ಕೊಂಡ್ರು. ಎಲ್ಲ ರೂಲ್ಸ್ ನಲ್ಲಿ ನಾವು ಓದಿ ಹೇಳ್ತೀವಿ ನಾವು ಅವರಿಗೆ ಎಲ್ಲ ನಾನು ಬದ್ಧವಾಗಿದ್ದೇನೆ, ನಾನು ನಿಮ್ದು ಲೋನ್ಸ್ ಮತ್ತು ಇಂಟ್ರೆಸ್ಟ್ ಎಲ್ಲ ತುಂಬುತ್ತೇನೆ ಅಂತ ಹೇಳ್ಬೋದು. ರಾತ್ರಿ 9 ಗಂಟೆ ಬರ್ತಾರೆ, ನಮ್ಗೆ ಹಾಸ್ಪಿಟ್ಲ್ ಹೋಗ್ಬೇಕು, 50,000 ರೂಪಾಯಿ ಬೇಕೇ ಬೇಕು, ಬಂಗಾರ ತಗೊಳ್ಳಿ ಅಂತ ಹೇಳ್ತಾರೆ. ನಾವು ಕೊಡ್ತಕ್ಕಂಥ ಲೋನು ಅವ್ರಿಗೆ ಯಾವುದೇ ರೀತಿ ಮುಚ್ಚ ಮರೆ ಇರ್ತಕ್ಕಂಥ ಲೋನ್ ಕೊಡ್ತಾ ಇಲ್ಲ. ಕ್ಲಿಯರ್ ಆಗಿ ವರ್ಣ ಭಾಷೆಯಲ್ಲಿ ಅವ್ರಿಗೆ ಲೋನ್ ಕಾರ್ಡ್ ಸುಳ್ಳು ಕೊಡ್ತಾ ಇದೀವಿ. ಎಷ್ಟು ರೇಟ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ತೀವಿ, ಅದ್ರ ಮತ್ತೆ ಅಮೌಂಟ್ ಹೇಳ್ತೀವಿ, ಎಷ್ಟು ವೀಕ್ ಕಟ್ಸ್ಬೇಕು, ಆ ವೀಕ್ ಬಿಟ್ಟ ನಂತರ ನಿಮ್ಗೆ ಏನೋ ಸಮಸ್ಯೆ ಇದ್ದಾಗ ಎಷ್ಟು ವೀಕ್ ಬಿಟ್ಟರೆ ಅದಕ್ಕೆ ಏನು ಸಮಸ್ಯೆ ಆಗುತ್ತೆ ಅನ್ನೋ ಬಗ್ಗೆ ಜನರಿಗೆ CB ಅವೇರ್ನೆಸ್ ಮಾಡಿಸ್ತೀವಿ. ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಿಂತ ಮೀಟರ್ ಬಡ್ಡಿ ದಂಧೆಕೋರರ ಉಪಟಳ ಜಾಸ್ತಿಯಾಗಿದೆ. ಪಬ್ಲಿಕ್ ಟಿವಿ ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.